ಪೊಲೀಸ್ ಇಲಾಖೆಯ ಪಡೆಗಳು ಮತ್ತು ವಿವಿಧ ಇಲಾಖೆಯ ಪಡೆಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ವೇದಿಕೆಯ ಕಡೆಗೆ ಸ್ವೀಕರಿಸಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಯುತ ಈಶ್ವರ್ ಬಿ ಖಂಡ್ರೆಜಿಯವರು ವೇದಿಕೆಯ ಕಡೆಗೆ ಆಗಮಿಸಿದ್ದಾರೆ. ಕಮಾಂಡರ್ ಆರ್ ಕೆ ಗಣಪ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಪಡೆ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರಿಗೆ ಅಭಿನಂದಿಸೋಣ. RPI ಸೈಫನ್ ಸಾಹೇಬರ ನೇತೃತ್ವದಲ್ಲಿ ಇದೀಗ ವೇದಿಕೆಯ ಮುಂಭಾಗದಿಂದ ಹಾದು ಹೋಗಿದೆ. ಕರ್ನಾಟಕ ರಾಜ್ಯ ಮೀಸಲು ಪಡೆ RSI ಶ್ರೀ PA ಬಿರಾದರ್ ಅವರ ನೇತೃತ್ವದಲ್ಲಿ ಇದೀಗ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಆ ತಂಡಕ್ಕೆ ನಾವು ಹುರಿದುಂಬಿಸೋಣ. ಇದೀಗ ನಾಗರಿಕ ಪೊಲೀಸ್ ಪಡೆ PSI ಶ್ರೀ ಕಿರಣ್ ಅವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಹುರಿದುಂಬಿಸೋಣ. ಮಹಿಳಾ ಪಡೆ PSI ಶ್ರೀಮತಿ ನಂದಿನಿ ಅವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಮಹಿಳಾ ಪಡೆಗೆ ನಾವು ಹುರಿದುಂಬಿಸೋಣ, ಅಭಿನಂದಿಸೋಣ. ಗೃಹ ರಕ್ಷಕ ದಳದ ಪಡೆ ಶ್ರೀ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಆಕರ್ಷಕ ಪಥಸಂಚಲನವನ್ನು ನಡೆಸಿಕೊಡುತ್ತಿರುವಂತಹ ತುಕಡಿಗೆ ನಾವು ಅಭಿನಂದಿಸೋಣ. ಅಬಕಾರಿ ಇಲಾಖೆಯ ಪಡೆ ಶ್ರೀ ದಯಾನಂದ್ ಅವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಆ ತುಕಡಿಗೆ ನಾವು ಹುರಿದುಂಬಿಸೋಣ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಇದೀಗ ಅರಣ್ಯ ಇಲಾಖೆಯ ಪಡೆ ಶ್ರೀ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಆ ತುಕಡಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸೋಣ. ಇದೀಗ ಅಗ್ನಿಶಾಮಕ ದಳದ ತಂಡ PSI ಅಂಕುಶ್ ಅವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಆ ತಂಡಕ್ಕೆ ನಾವು ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸೋಣ, ಚಪ್ಪಾಳೆ ತಟ್ಟೋಣ. ಇದೀಗ ನಮ್ಮ ಬೀದರ್ ಜಿಲ್ಲೆಗೆ ಹೆಮ್ಮೆಯ ಅಕ್ಕ ಪಡೆ ನಮ್ಮ ವೇದಿಕೆ 79ನೇ ಸ್ವಾತಂತ್ರ್ಯೋತ್ಸವ ಆಚರಿಸ್ತಾ ಇದ್ದೇವೆ. ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಶಾಸಕ ಮಿತ್ರರಾದಂತ ಡಾಕ್ಟರ್ ಶೈಲೇಂದ್ರ ಗಂಧಾರೆ ಅವರಿದ್ದಾರೆ. ಸ್ಕೌಟ್ಸ್ ಇದ್ದೀರಿ, ಗೈಡ್ಗಳಿದ್ದೀರಿ. ಬಹಳ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಿದ್ದೀರಿ. ಮತ್ತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ದೇಶದ ಭವಿಷ್ಯದ ಪ್ರಜೆಗಳು, ನಮ್ಮ ವಿದ್ಯಾರ್ಥಿನಿಯರು, ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳಿದ್ದೀರಿ ಮತ್ತು ಮಾಧ್ಯಮದ ಮಿತ್ರಗಳೇ, ಬಂಧುಗಳೇ, ವಿವಿಧ ನಮ್ಮ ಇಲಾಖೆಯ ಅಧಿಕಾರಿಗಳೇ, ಸಮಸ್ತ ನಮ್ಮ ಜಿಲ್ಲೆಯ ಜನತೆ, ಈ ನಾಡಿನ ಜನತೆಗೆ ಎಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮೆಲ್ಲರಿಗೆ
ಅತ್ಯಂತ ಹಬ್ಬದ ದಿವಸ. ಎರಡು ಅತ್ಯಂತ ಪ್ರಮುಖವಾದಂತಹ ಕಾರ್ಯಕ್ರಮಗಳು ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯ. ಈ ಒಂದು ಶಕ್ತಿ ನಮಗೆ ಸ್ವಾತಂತ್ರ್ಯೋತ್ಸವ ತಂದುಕೊಟ್ಟಿದೆ. ಈ ರಾಷ್ಟ್ರದ ಗೌರವವನ್ನು ಕಾಪಾಡುವ ಹೆಮ್ಮೆಯ ದಿನ ಆಗಿದೆ ಇದು. ಈ ರಾಷ್ಟ್ರದ ಸೇವೆಗಾಗಿ ನಮ್ಮ ಜೀವನವನ್ನೇ ಮುಡುಪಾಗಿಡಬೇಕು ಅನ್ನುವಂತ ಪ್ರತಿಪಾದಿಸುವ ದಿನವಾಗಿದೆ. ಈ ರಾಷ್ಟ್ರದ ಭಾವೈಕ್ಯತೆಗಾಗಿ ಶ್ರಮಿಸುವ ಪುಣ್ಯ ದಿನವಾಗಿದೆ. ಕೋಟ್ಯಾಂತರ ಭಾರತೀಯರ ತ್ಯಾಗದಿಂದ, ಬಲಿದಾನದಿಂದ ಇವತ್ತು ನಮಗೆ ಸಿಕ್ಕಂತ ಸ್ವಾತಂತ್ರ್ಯ, ಇದನ್ನು ನಾವೆಲ್ಲರೂ ಇಟ್ಟುಕೊಂಡು ಉಳಿಸಿಕೊಂಡು ಮುಂದುವರಿಸಿಕೊಂಡು ಯಶಸ್ವಿಯಾಗಿ ನಡೆಸುವಂತಹ ದಿನವಾಗಿದೆ. ಹಾಗೆ ದೇಶದ ಎಲ್ಲಾ ಪ್ರಜೆಗಳನ್ನು ಪರಸ್ಪರ ಅವರಿಗೆ ಭಾವೈಕ್ಯತೆ ಮೂಡಿಸುವಂತ ಇವತ್ತು ಯಾವ ರಾಷ್ಟ್ರದಲ್ಲಿ 32 ಕೋಟಿ ಜನರಿಗೆ ಆಹಾರಧಾನ್ಯಗಳಿರಲಿಲ್ಲ, ಇವತ್ತು ಊಟಕ್ಕೆ ಸಿಗ್ತಾ ಇರಲಿಲ್ಲ. 140 ಕೋಟಿ ಜನರಿಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುವಂತಹ ಸಾಮರ್ಥ್ಯ ನಮಗೆ ಬಂದಿದೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದ ಮೇಲೆ ಏನ್ ಸುಮಾರು ಜನ ದೂರದರ್ಶಿತ್ವವುಳ್ಳಂತ ಅನೇಕ ಜನ ಜವಾಹರ್ಲಾಲ್ ನೆಹರೂಜಿಯವರು ಪಂಚವಾರ್ಷಿಕ ಯೋಜನೆ ಮಾಡ್ತಾರೆ. ಇವತ್ತು ಕೈಗಾರಿಕೆಗಳು ಅಂದ್ರೆ ರಾಷ್ಟ್ರೀಯ ಸೌಮ್ಯ